ಶಿಕ್ಷಕರ ವರ್ಗಾವಣೆ ಮಾಡದಂತೆ ಬಿಇಒ ಕಚೇರಿ ಎದುರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರದ ತಾಲೂಕಿನಲ್ಲಿ ನಡೆದಿದೆ. ಹೆಚ್ಚುವರಿ ಹುದ್ದೆ ಎಂದು ಶಿಕ್ಷಕರ ವರ್ಗಾವಣೆ ಮಾಡದಿರಿ ಎಂದು ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಕೆ ಅಶ್ವಿನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮುಂದಾದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೊಸನಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ಶಿಕ್ಷಣ ನೀತಿ ಖಂಡಿಸಿ ಪ್ರತಿಭಟನಾ ಘೋಷಣೆಗಳೊಂದಿಗೆ ಜಾಥಾ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮನವಿಯನ್ನ ಮಾಡಿದ್ದಾರೆ. ಇನ್ನು ಮಳೆಯನ್ನು ಲೆಕ್ಕಿಸದೆ ಹೋರಾಟ ಮಾಡ್ತಿರೋ ವಿದ್ಯಾರ್ಥಿಗಳು ನಮಗೆ ಮೊಟ್ಟೆ ಬೇಡ, ಒಳ್ಳೆ ಶಿಕ್ಷಣ ಕೊಡಿ ಎಂದು ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದ್ವಿ, ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ. ನೀವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ರಾಜಕಾರಣ ಮಾಡುತ್ತಿದ್ದೀರಿ. ನೀವುಗಳೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದು ವಿದ್ಯಾರ್ಥಿಗಳು ಗೇರಾವ್ ಹಾಕಿದ್ದಾರೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದನ್ನ 4-5 ಡೇಸ್ ಮತ್ತೆ ಮುಂದೆ ಹಾಕಿದ್ದಾರೆ ಅಂತೇಳಿ ಇಲಾಖೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ನಾವು ಮುಂದೆ ಹಾಕಿದ್ವಿ. ಇಲ್ಲ ಈಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸ್ಟಾರ್ಟ್ ಆಗಿದೆ, ನಾನು ಅದು ಫಾಲೋ ಮಾಡಲಿಲ್ಲ. ಏನಾಗುತ್ತೆ, ಹೆಚ್ಚುವರಿ ಅಂತೇಳಿ ಬರ್ತಾರೆ. ಹೆಚ್ಚುವರಿ ನಾನು ಮಾಡೋದಲ್ಲ, ಅದು ಕಾನೂನಲ್ಲೇ ಇದೆ, C&R ರೂಲ್ಸಲ್ಲಿ ಇರ್ತದೆ. ಇಷ್ಟು ವರ್ಷ ಆದಮೇಲೆ ಇದು ಹೆಚ್ಚುವರಿ ಆದರೆ ಈ ಥರ ಮಕ್ಕಳಿದೆ. ಆ ಹೆಚ್ಚುವರಿಗೆ ಇನ್ಫ್ಯಾಕ್ಟ್ ಇನ್ನೂ ಭಾಳ ನಂಬರ್ಸ್ನ ಕಮ್ಮಿ ಮಾಡಿದೆ ನಾನು. ಹೆಚ್ಚುವರಿ ಜಾಸ್ತಿ ಮಕ್ಕಳಿರಲ್ಲಿ ಹೆಚ್ಚುವರಿ ಮಾಡಬೇಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಹೆಚ್ಚುವರಿಯ ಟೋಟಲ್ ನಮ್ಮ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಬೌಟ್ 1800 ಟೀಚರ್ಸ್ ಆರ್ ಹೆಚ್ಚುವರಿ ಅಂತೇಳಿ ಹೋಗ್ತಾರೆ. ಬಟ್ ದೇ ವಿಲ್ ನಾಟ್ ಗೋ ಔಟ್ ಆಫ್ ಡಿಸ್ಟ್ರಿಕ್ಟ್, ಅವ್ರು ವಿತ್ ಇನ್ ದ ಡಿಸ್ಟ್ರಿಕ್ಟ್. ಅದು ರೂಲ್ಸೇ ಇದೆ, ಅದು C&R ರೂಲ್ಸೇ. ಅದೇನಾಗ್ತದೆ, ಪಾಪ ಯಾರೋ ಒಬ್ರು ಪಾಠ ಹೇಳ್ಕೊಟ್ಟಿರ್ತಾರೆ, ಅವರು ಬಿಟ್ಟು ಹೋದ ತಕ್ಷಣ ಮಕ್ಕಳಿಗೆ ಮತ್ತು SDMC ಅವರಿಗೆ ಒಳ್ಳೆ ಟೀಚರು ಇವ್ನು ಉಳಿಸ್ಕೊಳ್ಬೇಕು ಅನ್ನೋದು ಆಸೆ ಮೇಲೆ ಇದನ್ನ ನನಗೆ ತುಂಬ ಇದು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಿಕ್ವೆಸಿಷನ್ ಬರ್ತಾ ಇದೆ. ನಾನು ಇದ್ರೊಳಗೆ ಏನು ಮಾಡಿದ್ದೀನಿ ಅಂದರೆ, ನಮ್ಮ ಇಲಾಖೆಯವರಿಗೆ ಇದರಿಂದ ಇವ್ರು ಹೋಗದೆ ಅಲ್ಲಿ ಉಳ್ಕೊಂಡು ನಮ್ಮ ಇಲಾಖೆಗೆ ತೊಂದರೆ ಇಲ್ಲ ಅಂದರೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಕೇಸ್ ವೈಸ್ ನೋಡಿ ಅಂತ. ಯಾಕೆಂದ್ರೆ 1500-1800 ಕೇಸಸ್ನ ಹ್ಯಾಂಡಲ್ ಮಾಡೋದು ಭಾಳ ದೊಡ್ಡ ಕಷ್ಟ ಅಲ್ಲ. ಯಾಕೆ ನನ್ನ 3 ಲಕ್ಷ ಸ್ಟಾಫ್ ಇದ್ದಾರೆ, ನಂದು 40% ಇಡೀ ರಾಜ್ಯದ ಇಲಾಖೆಯಿಂದ ನನ್ನ ಹತ್ರ ಇರೋದ್ರಿಂದ ಸ್ಟಾಫ್ ವೈಸು ನಾವು ಹ್ಯಾಂಡಲ್ ಮಾಡ್ಬೋದು. ಅದನ್ನು ಇಲಾಖೆಯವರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕಲಿಕೆಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿ ನಾನು ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು. ಏನಾಗ್ತದೆ, ಈ ಟ್ರಾನ್ಸ್ಫರ್ಸು ಈಗ 27th ಇಂದ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದನ್ನು 4-5 ಡೇಸ್ ಮತ್ತೆ ಮುಂದೆ ಹಾಕಿದ್ದಾರೆ ಅಂತೇಳಿ ಇಲಾಖೆಯಲ್ಲಿ ಸ್ವಲ್ಪ ಬೇರೆ ಬೇರೆ